ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಬೆಂಬಲಕ್ಕೆ ನಿಂತ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್. ಬೆಳಗಾವಿ ಜಿಲ್ಲೆ ಕಿತ್ತೂರು ತಾಲೂಕಿನ ಮಲಪ್ರಭಾ ನದಿ ದಂಡೆಯ ವೀರಾಪುರ ಗ್ರಾಮದ ಗ್ರಾಮ ಪಂಚಾಯಿತಿಗೆ ಮಂಜೂರಾದ ಹೊಸ ಗ್ರಾಮ ಪಂಚಾಯಿತಿ ಕಟ್ಟಡ ನಿರ್ಮಾಣದ ಕಾಮಗಾರಿಯ ಗುದ್ದಲಿ ಪೂಜೆ ನೆರವೇರಿಸಿ ನಮ್ಮ ನ್ಯೂಸ್ ಸಮೂಹ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದ ಕಿತ್ತೂರು ಶಾಸಕ ಬಾಬಾ ಸಾಹೇಬ್ ಪಾಟೀಲ್ರು ವಿವಿಧ ಪ್ರಶ್ನೆಗಳಿಗೆ ಉತ್ತರಿಸಿ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗೃಹಲಕ್ಷ್ಮಿ ಹಣ ದುರುಪಯೋಗ ಆರೋಪಕ್ಕೆ ಸಂಬಂಧಿಸಿದಂತೆ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಪರ ಬ್ಯಾಟ್ ಬೀಸಿದ್ದಾರೆ. ಕಿತ್ತೂರು ವಿಧಾನಸಭಾ ಕ್ಷೇತ್ರದ ಶಾಸಕರಾಗಿರುವಂತಹ ಬಾಬಾ ಸಾಹೇಬ್ ಪಾಟೀಲ್ ಅವರು ನಮ್ಮ ಕರ್ಮಭೂಮಿ ವೀರಾಪುರಕ್ಕೆ ಬಂದಿದ್ದಾರೆ. ವಿಶೇಷವಾಗಿ ಐತಿಹಾಸಿಕ ದಿನ ಇವತ್ತು. ಯಾಕಪ್ಪ ಅಂದ್ರೆ ಗ್ರಾಮ ಪಂಚಾಯತಿ ಆದ್ಮೇಲೆ ಒಂದ್ ರೀತಿ ಕಟ್ಟಡಕ್ಕೆ ಇವತ್ತು ಗುದ್ದಲಿ ಪೂಜೆ ಮಾಡಿದ್ದಾರೆ. ಸರ್ ನಮಸ್ತೆ. ತುಂಬಾ ಐತಿಹಾಸಿಕ ದಿನ ಇವತ್ತು. ಕಟ್ಟಡ ನಿರ್ಮಾಣಕ್ಕೆ ಗುದ್ದಲಿ ಪೂಜೆ ಮಾಡಿದ್ದೀರಾ. ಸುಮಾರು 5 ವರ್ಷದಿಂದ ಹಿಂದ್ಗಡೆ ಆದಂತ ಪಂಚಾಯತಿ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಒಂದು ಬೇರೆ ಬಿಲ್ಡಿಂಗ್ ನಲ್ಲಿ ಇವತ್ತು ಪಂಚಾಯತ್ ರನ್ ಮಾಡುವಂತ ಪರಿಸ್ಥಿತಿ ಇತ್ತು. ಇದು ರಾಷ್ಟ್ರೀಯ ಗ್ರಾಮ ಸ್ವರಾಜ್ಯ ಯೋಜನೆಯಲ್ಲಿ ಸುಮಾರು 30 ಲಕ್ಷ ರೂಪಾಯಿದಲ್ಲಿ ಇವತ್ತು ಪಂಚಾಯತಿ ಬಿಲ್ಡಿಂಗಿಗೆ ಉದ್ಘಾಟನಾ ಸಮಾರಂಭ ಮಾಡಿದ್ವಿ. ಅತಿ ಅವಶ್ಯ. ಯಾಕಂದ್ರೆ ಬರೀ ಪಂಚಾಯತ್ ಆಗೈತೆ ಅಂದ್ರೆ ಬಿಲ್ಡಿಂಗ್ ಇಲ್ಲದ್ರೆ ಬೇರೆ ಬೇರೆ ಕಡೆ ಮಾಡುವಂತ ಸಮಯ ಪಂಚಾಯತಿ ಯಾವ್ದ ಕಾಗದ ಪತ್ರಗಳಾಯ್ತು, ಇವೆಲ್ಲ ಮೆಂಬರ್ಸ್ ಆಯ್ತು, ಅವ್ರು ಸುಸಜ್ಜಿತವಾದಂತ ಒಂದು ಕಟ್ಟಡ. ವಿಶೇಷವಾಗಿ ಸಾಕಷ್ಟು ಒಂದು ಜಲವಂತ ಸಮಸ್ಯೆ ಇದೆ ಸರ್. ಎಮ್ಕೆಗಳಿಂದ ಪ್ರತಿ ಸಲ ಮಳೆಗಾಲದಲ್ಲಿ ಸ್ವಲ್ಪ ಮುಳುಗಡೆ ಆಗ್ತದೆ ಸರ್. ತಮ್ಮ ಅವಧಿಯಲ್ಲಿ ಏನಾದ್ರು ಅದು ಎತ್ತರಿಸೋಕೆ ಕೆಲಸ ಮಾಡ್ತೀರಾ ಸರ್? ಡೆಫಿನೆಟ್ಲಿ ಸ್ವಲ್ಪ ಪಾರ್ಟ್. ಯಾಕಂದ್ರೆ ಒಂದು ಬ್ರಿಡ್ಜ್ ಕೂಡ ಮೊದಲು ನಿರ್ಮಾಣ ಆಗ್ಬೇಕಾದ್ರೆ ಅದ ನಮ್ ಡ್ಯಾಮ್ ಬೇಡ, ಈ ಬರುವ ನೀರಿನ ಹರಿವು ನೋಡ್ಕೊಂಡು ಸ್ವಲ್ಪ ಕೆಳಮಟ್ಟದಾಗ ಆಗೈತೆ, ಭಾರಿ ಹಳಿದು. ಅದನ್ನು ಕೂಡ ಸ್ವಲ್ಪ ರೇಸ್ ಮಾಡ್ಬೇಕು. ಸುಮಾರು ಒಂದು 2-1 ಮೀಟರ್ ಮೇಲೆ ಬಂದ್ರೆ ರೋಡ್ ಆಯ್ತು. ರೋಡ್ ಕೂಡ ಹೇಳ್ಬೇಕು. ಡೆಫಿನೆಟ್ಲಿ ಬರುವಂತ ದಿವಸಗಳಲ್ಲಿ ಆಲ್ರೆಡಿ ಪ್ರಪೋಸಲ್ ಕೊಟ್ಟಿದ್ದೀನಿ. ಬಂದ ನಂತರ ಅದನ್ನ ಕಾಮಗಾರಿಯನ್ನು ಸ್ಟಾರ್ಟ್ ಮಾಡಬೇಕು ಸರ್. ಈಗ ಗೃಹಲಕ್ಷ್ಮಿದು ಒಂದ್ ರೀತಿ ಚರ್ಚೆ ಆಗಿದೆ ಸರ್. ಹುಬ್ಳಿಯ ಒಂದ್ ರೀತಿ ಶಾಸಕರಾಗಿರುವಂತ ಮಹೇಶ್ ತೆಂಗಿನಕಾಯಿ ಅವರು ಫೆಬ್ರವರಿ ಮಾರ್ಚ್ದು ಒಂದ್ ರೀತಿ ಗೃಹಲಕ್ಷ್ಮಿನೇ ಬಂದಿಲ್ಲ, ಎಲ್ಲೋ ಒಂದ್ ಕಡೆ ಸಾಕಷ್ಟು ದಿಕ್ ತಪ್ಪಿಸಿದ್ದಾರೆ ಅಂತಕ್ಕಂಥದ್ದು ಸದನದಲ್ಲಿ ಪ್ರಸ್ತಾಪ ಮಾಡಿದ್ರು ಲಕ್ಷ್ಮೀ ಹೆಬ್ಬಾಳ್ಕರ್ ವಿರುದ್ಧ. ಆ ತರ ಏನಿರಲ್ಲ. ದಿಕ್ ತಪ್ಪುವಂತದನ್ನ ಕೊಡ್ಲೇಬೇಕು. ಈಗ ಯಾವ್ದು ಮೇ ಬಿ ಕೊಡುವಾಗ 1 ತಿಂಗಳ 2 ತಿಂಗಳ ಹಿಂದೆ ಮುಂದೆ ಆಗ್ಬಾರ್ದು. ಅದು ಮಂತ್ಲಿ ಕೊಡ್ಲೇಬೇಕು. ಎವ್ರಿ ಮಂತ್ ಏನ್ ಅನೌನ್ಸ್ ಮಾಡಿ ಸರ್ಕಾರ ಆ ಪ್ರಕಾರ ಕೊಟ್ಕೊಂತ ಅದ್ರಾಗ ಏನ್ ದೊಡ್ಡ ಇಶ್ಯೂ ಇಲ್ಲ. ಹೇಳುವಾಗ ಸ್ವಲ್ಪ ಇದಾಗಿರ್ಬೇಕು. ತದನಂತರ ಡೆಫಿನೆಟ್ ಆಗಿ ಅದು ನಿಮ್ಗೆ ಬ್ಯಾಂಕಿಗೆ ಅವ್ರವ್ರ ಅಕೌಂಟ್ ಆಗುವಂತದಾಗತ್ತೆ. 2 ತಿಂಗಳು ಹೋಗುವಂತ ಪ್ರಶ್ನೆ. ಈಗ ಸಿಎಂ ಚೇಂಜ್ ಆಗೋದಾದ್ರೆ ಎಲ್ಲ ಒಂದ್ ಕಡೆ ಡಾಕ್ಟರ್ ಜಿ ಪರಮೇಶ್ವರ್ ಅವ್ರು ಆಗ್ಬೇಕು ಅಂತ ಹೇಳ್ಬಿಟ್ಟು ಸಿದ್ದು ಬಣ, ಒಂದು ಸಿದ್ದರಾಮಯ್ಯ ಅವ್ರ ಬಣ ಒಂದ್ ರೀತಿ ಗಾಳಗೊಳಿಸಿರ್ತಕ್ಕಂಥದ್ದು. ಅದು ನಿಮ್ಮ ಅಭಿಪ್ರಾಯ ಹೆಂಗೆ ಸರ್? ನಮ್ಮ ಅಭಿಪ್ರಾಯ ನಮ್ಮ ಹೈಕಮಾಂಡ್ ಏನ್ ನಿರ್ಧಾರ ತಗೋತೈತೆ ಅಲ್ಲ, ಈಗ ಡಿ ಕೆ ಶಿವಕುಮಾರ್ ಅವರು ಮೊದಲನೇ ಬಾರಿ ಶಾಸಕರಾಗಿರೋರು ವಿಶೇಷವಾಗಿ ಸಾಕಷ್ಟು ಅವ್ರನ್ನ ಒಂದ್ ರೀತಿ ಸುಪರ್ದಿಲಿ ಇಟ್ಕೊಂಡಿದ್ದಾರೆ ಅಂತ ಹೇಳ್ಬಿಟ್ಟು. ಏನಾದ್ರೂ ಕೂಡ ಹೈಕಮಾಂಡ್ ಏನ್ ನಿರ್ಣಯ ತಗೋತೈತೆ ಅದಕ್ಕೆ ನಾವು ಬರ್ತೀವಿ. ಹಾ ಸರ್. ನೀವು ಡೆಲ್ಲಿಗೇನೋ ಹೋಗಿದ್ರಂತ? ಹೋಗಿದ್ದೆ. ಹಾ ಸರ್. ಮತ್ತೆ ಹೊಳೆ ಮೇಲೆ ಕೇಳ್ತೀನಿ. ಹೋಗಿದ್ದೀನಿ ಅಂತ ಹೇಳಿದ್ರು. ಸಿಎಂ ಕರೆದ್ರು ಹೋಗ್ಬೇಕು, ಡಿಸಿಎಂ ಕರೆದ್ರು. ಏನ್ ಇತ್ಯರ್ಥ ಆಗ್ಬೋದು ಸರ್? ಸಿಎಂ ಡಿಸಿಎಂ ಕರೆದ ಅವ್ರ ನಮ್ಮ ಹೈಕಮಾಂಡ್ ನಿರ್ಧಾರ ಮಾಡ್ತಾರಲ್ಲ. ತುಂಬಾ ಗೊಂದಲ ಇದೆ ಸರ್. ಏನೈತಿ ಒಂದ ಮಾಡತ್ತೇರಿ ನೀವು. ಏನು ಇಲ್ಲ, ಏನಾರ ನಿಂತಾನ ಏನು ನಿಂದ್ರುದಿಲ್ಲ, ಓಡ್ತಿರ್ತೈತಿ. ನಿಮ್ಮ ಪಂಚಾಯತ್ ಸುಮಾರು 6 ಮಂದಿ ಸದಸ್ಯರಿದ್ದೀರಿ. ಇದ್ದಾಗ್ಯೂ ಕೂಡ ಭೌಗೋಳಿಕವಾಗಿ ಇವು ಆ ಕಡೆನೂ ಇಲ್ಲ ಈ ಕಡೆನೂ ಇಲ್ದಂಗಾಗಿ ನಡಕ್ಕೆ ಎಮ್ಕೆ ಒಬ್ಬಳಾಗಿ ಸಿಕ್ಕೊಂಡು ಕುಂತಿದ್ರಿ. ಆಮೇಲೆ ನಿಮ್ಮ ದಾಸ್ತಿಕೊಪ್ಪಕ್ಕೆ ಆಯ್ತು. ತದನಂತರ ದಾಸ್ತಿಕೊಪ್ಪಕ್ಕೆ ಹೋದ್ರಿ ನೀವು ಹೊಳೆ ಆಚೆಗೆ ದಾಟಿ ಹೋಗೋದ್ರಾಗ ಅವರೆಲ್ಲ ಮುಗಿಸ್ಕೊಂಡು ಹೋಗಿದ್ರಲ್ಲ. ಅದಾಗಬಾರ ಅನ್ಕೂಳೆ ನೀವು ಬಸ್ ನಿಂತ ಹೋಗ್ಕೊಳ್ಳ ನಮ್ಗ ಹಂಗಾತ್ ಹಿಂಗಾತ ಅಂತ ಬೇಕ ಹೋಗ್ಕೊಳ್ಳೋರು ಬೇಕ. ಹಂಗ ಯಾವ್ದು ಬಂದ್ ಮುಟ್ಟೋದಿಲ್ಲ. ತದನಂತರ ಇವತ್ತ ನಿಮಗ್ ಹೊಸ ಕಟ್ಟಡ ಸೌಲಭ್ಯ ಸಿಕ್ಕೈತಿ. ಯಾಕಂದ್ರ ಸ್ಟಾರ್ಟ್ ಮಾಡ್ಬೇಕು. ಯಾವಾಗಿದ್ರು ನಮಗ್ 1 ಕೋಟಿ ಕೊಡು, 50 ಕೊಡು, 100 ಕೊಡಲ್ಲ. ಸ್ಟಾರ್ಟ್ ನಿಮಗ್ ಬೇಸಿಕ್ ಥಿಂಗ್ಸ್ ಎಷ್ಟು 6 ಮಂದಿಗೆ ಬೇಕು ಮಾಡ್ಕೊಂಡ್ ಅದನ್ನ ಮತ್ ಹಂಗ ಸ್ಪಿಲ್ ಮಾಡ್ಕೊಂಡ್ ಅದನ್ನ ಮಾಡ್ಕೊಂಡ್ ಮತ್ ನಿಮಗ ಏನೇನ್ ಅವಶ್ಯಕತೆ ಅದಾವು ಅದನ್ನ ಮುಂದುವರಿಸ್ಕೊಂಡ್ ದೊಡ್ಡದು ಮತ್ತೆ ಎಕ್ಸ್ಪ್ಯಾಂಡ್ ಮಾಡ್ಕೊಂತ ಹೋಗುವಂತ ಒಂದು ಇದೆ. ನಿಮ್ 2 ಊರಿಗೆ ಆಸ್ ಆನ್ ಟುಡೇ ದಿಸ್ ಇಸ್ ಸಫಿಶಿಯಂಟ್. ಮತ್ತೆ ಹೆಂಗ್ ಊರ್ ಬೆಳಿತೈತೆ ಹಂಗಂಗ ನೀವು ಅದನ್ನ ಓಡಾಯಿಸ್ಕೊಂತ ಹೋಗ್ಬೇಕಾಗ್ತೈತಿ. ಆ ದೃಷ್ಟಿಕೋನದಿಂದ ಇವತ್ತ ಸುಮಾರು 30 ಲಕ್ಷ ರೂಪಾಯಿದಾಗ ನಿಮ್ ಕಟ್ಟಡ ಈ ಕಾರ್ಯಕ್ರಮ ಸ್ಟಾರ್ಟ್ ಆಗತ್ತೆ. ಬಹುತೇಕ ನಾಳಿಂದ ಕೈ ಹಚ್ತಾರ, ಸಮಯ ಆಗ್ತೈತಿ. ಅದ್ರ ಜೊತೆಗೆ ಬಹುತೇಕ ಎಲ್ಲ ಬೇಕಾಕವು ಇನ್ಫ್ರಾಸ್ಟ್ರಕ್ಚರ್. ನಿಮಗ ಬಹಳಷ್ಟ ನೆಗ್ಲೆಕ್ಟೆಡ್ ಊರುಗಳು ಇವೆ 2 ರಿಹ್ಯಾಬಿಲಿಟೇಟೆಡ್ ವಿಲೇಜಸ್.
ಹೊಳೆಯಿಂದ ಹಳಿ ಊರ್ ಕಿತ್ತ ಬಂದ್ ಇಲ್ಲಿ ಕುಂತೀರಿ. ಬಡ ಬಡ ಯಾವುದು ಲೇಔಟ್ ಪ್ಲಾನ್ ಇಲ್ಲ, ಪ್ಲಾನ್ ಐತ, ಬಡ ಬಡ ಕಲ್ ಹೋಗೋದು ನಿಮಗ್ ಪ್ಲಾಟ್ಗಳು ಕೊಟ್ಟು ಹೋಗ್ಬಿಟ್ರು. ಒಂದ್ ಯಾವ್ದ ಊರ್ ಕಿತ್ತು ಬಂದ ಮೇಲೆ ಇದೊಂದು ಜಸ್ಟ್ ಮಾಡೆಲ್ ಇದೆ. ಒಂದೊಂದು ಕ್ಲಾಸ್ ರೂಮ್ ಹಿಂಗೆ ಮಾಡ್ಕೊಂತ ಬಿಟ್ಟಿದ್ದೆವು. ಅದನ್ನ ನೋಡ್ಕೊಂಡು ಬೇರೆ ಬೇರೆ ಕ್ಲಾಸ್ ರೂಮ್ ಕೂಡ ಒಂದು ಒಳ್ಳೆಯ ಯಾವುದು ಪ್ರೈವೇಟ್ ಶಾಲೆಗಳಿಗಿಂತ ಸರ್ಕಾರಿ ಶಾಲೆಗಳು ಕಮ್ಮಿ ಇಲ್ಲ ಅನ್ನುವಂಥದ್ದನ್ನ ಮೊದಲ ಮನದಟ್ಟಣೆ ಮಾಡಬೇಕಾಗಿದೆ. ಇಲ್ಲಿ ಟೀಚಿಂಗ್ ಸ್ಟಾಫ್ ಒಳ್ಳೆಯಲ್ಲಿ ಇನ್ನು ಕೊಡುವಂಥ ಇನ್ಫ್ರಾಸ್ಟ್ರಕ್ಚರ್ ಬೇಸಿಕಲಿ ಸ್ವಲ್ಪ ಹಿಂದೆ ಮುಂದಾಗಿ ಎಲ್ಲ ಕ್ಲಾಸ್ ರೂಮ್ನಾಗ ಇನ್ನೂ ಬೆಂಚಸ್ ಬಂದಿರೋದಲ್ಲ, ಬೇಡ ನೀವು ಸೋರುವಂಥ ಕ್ಲಾಸ್ ರೂಮ್ ಅದಾವ, ಒಂದೊಂದೊಂದೊಂದೊಂದು ಅಪ್ಗ್ರೇಡ್ ಮಾಡ್ಕೊತ ಹೋಗುದು. ಆದ್ರೆ ಶಿಕ್ಷಣ ಮಾತ್ರ ನೀವೇನು ಅವ್ರಿಗಿಂತ ಕಲ್ತಿಲ್ಲ. ನೀವು ಕಲಿಸುವಂಥ ಟೀಚರ್ಸ್ ಕೂಡ ಅಲ್ಲಿಗಿಂತ ಸ್ಟ್ಯಾಂಡರ್ಡ್ ಅಂತ. ಯಾಕಂದ್ರೆ ಇಲ್ಲಿ ಬಂದಿದ್ರೆ ಅವ್ರಿಗೆ ಅಲ್ಲಿ ಪ್ರೈವೇಟ್ ಶಾಲೆಗೆ ಹೋಗಿ ಕಲಿಸುವಂಥ ಇಲ್ಲ. ಯಾಕಂದ್ರೆ ಕ್ವಾಲಿಫೈಡ್ ಟೀಚರ್ಸ್ ಅನ್ನ ಗೌರ್ಮೆಂಟ್ದಾಗ ಅಪಾಯಿಂಟ್ ಆಗಿರ್ತಾರೋ. ಇಲ್ಲಿ ಕಲಿಸೋರ್ಗಿಂತ ಶಾಲೆ ಇರೋದಿಲ್ಲ. ಇಲ್ಲಿಕ್ಕಿಂತ ಹಿಂದುಳಿದವರು ಪ್ರೈವೇಟ್ ಶಾಲೆ ಕಲಿಸ್ತಿರ್ತಾರೆ. ಆ ಗೊಂದಲ ಕೂಡ ಬೇಡ. ನಿಮ್ಗೆ ಚಲೋ ಒಂದು ಎರಡು ಇನ್ಫಾರ್ಮ್ ಬಸ್ನಾಗ ಹೋದ್ರೆ ಅಲ್ಲೇನು ಶಾಲೆ ಇರೋದಿಲ್ಲ, ಶಾಲೆ ಇರ್ತದೆ. ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಷ್ಟೇ ಇರೋದಲ್ಲ ಶಾಲೆಯಾಗ, ಉದ್ಯೋಗ ಅವನ್ನೆಲ್ಲ ಕೂಡ ಮಾಡಕತ್ತೇವೆ. ಅದ್ರ ಜೊತೆ ಈ ಗ್ರೌಂಡ್ ಲೆವೆಲಿಂಗ್ ಆದ್ರೆ ಇವಾಗೇನು ಸಣ್ಣ ಪುಟ್ಟ ಮಾಡಿಸ್ಕೊಡ್ತೀವಿ, ಅದೇನು ಪ್ರಶ್ನೆ ಇಲ್ಲ. ಅದ್ರ ಜೋಡಿ ನಿಮಗೆ ಒಂದು ಕಂಪ್ಯೂಟರ್ ಲ್ಯಾಬ್ ಕೊಟ್ಟಿದ್ದೆವು, ಸೈನ್ಸ್ ಲ್ಯಾಬ್ ಕೂಡ ಹಾಕಿದೆವು. ಸ್ವಲ್ಪ ಟೈಮ್ ತಗೋತೈತಿ. ನಮ್ಮ IT ಡಿಪಾರ್ಟ್ಮೆಂಟ್ದಿಂದ ನಿಮ್ಗೊಂದು ಸೈನ್ಸ್ ಲ್ಯಾಬ್ ಕೂಡ ಬರ್ತದೆ. ವೆರಿ ಶೀಘ್ರದಲ್ಲಿ ಬರ್ತೈತಿ. ಒಂದು 4-5 ಶಾಲೆಗಳು ಕೊಟ್ಟಿದ್ದೆವು, ಅದಕ್ಕೆ ಹೋಗಿ ಅದಕ್ಕೆ ನಿಮ್ಗೆ ಬೇಕಾದಂಥ ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಏನು ಬೇಕೆಲ್ಲ ಕೊಡ್ತೀವಿ. ನಿಮ್ಮ ಕೆಲಸ ಏನ ಓದೋದಿಲ್ಲ, ಓದೋದು. ನಿಮ್ಮ ಪೇರೆಂಟ್ಸು ಯಾರೋ ನಿಮ್ಮ ಓದೋದು ಕೂಡ ಸಾಧ್ಯ ಖರ್ಚು ಅಲ್ಲ. ಮೊದಲಿದ್ದ ಕಾಲ ಈ ಏನಕ್ಕೆ ಮೊದಲು ಓದು ಆಮೇಲೆ ಉಳಿದು ಮಾಡಂತ. ಅದಕ್ಕೆ ಅದರ ಆ ಸದುಪಯೋಗ ಅನ್ನೋಕ್ಕಿಂತ ಅದರ ಉಪಯೋಗ ಅಂತಂದ್ರೆ ಒಂದು ತಾಸು ಎಕ್ಸ್ಟ್ರಾ ಎಫರ್ಟ್ ಹಾಕಿರಿ, ಡೆಫಿನೆಟ್ಲಿ ನೀವು ಒಳ್ಳೆ ರೀತಿಯಿಂದ ಸ್ಕೋರ್ ಮಾಡ್ತೀರಿ. ಇದು ಫೌಂಡೇಶನ್ ಯಾಕೆ ಹೇಳ್ತೀರಂದ್ರೆ ನೀವು 7th 8th 9th ಏನು ಮಾಡಿರಿ ಯಾರು ಕೇಳೋದಿಲ್ಲ. ನೀವು ಕೇಳಿದ್ರೆ 10th ಎಷ್ಟು ಸ್ಕೋರ್ ಮಾಡಿದ್ವಿ, PU2ದಾಗ ಎಷ್ಟು ಮಾಡಿದ್ವಿ, ಡಿಗ್ರಿ ಮಾಡಿದ್ವಿ. ಡಿಗ್ರಿ ಹೋದ ಬೇರೆ ಕಾನ್ಸೆಪ್ಟ್ ಇರ್ತದೆ. ಮತ್ತು ಸ್ಕೋರ್ ನಡೆಯೋದಿಲ್ಲ ಈಗಿನ ಕಾಲ ಮಾಡೋದು. ನೀವು ಜನರಲ್ ಎಬಿಲಿಟಿ, ನೀವು ಥಿಂಕಿಂಗ್ ಎಬಿಲಿಟಿ ಮೇಲೆ ಹೋಗ್ತೀವಿ. ಅದ್ರ ಜೋಡಿ ಬರೀ ಬುಕ್ ಓದ್ಕೊಂತ ಬರೀ ಟೆಕ್ಸ್ಟ್ ಬುಕ್ ಓದಬಾರ್ದು. ಅದ್ರ ಜೋಡಿ ಬೇರೆ 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 ಎಲ್ಲ ಜ್ಞಾನ ತುಂಬಿಕೊಳ್ಳುವಂಥ ಕೆಲಸ ಮಾಡ್ಬೋದು. ಯಾಕಂದ್ರೆ ಇದೆಲ್ಲ ಮಾಡಾಕವು ಭಾಳಷ್ಟು ಜನ KS ಆಗಿಲ್ಲ, IAS ಆಗಿಲ್ಲ. ಹಲವಾರು ನಮ್ಮ ಗ್ರಾಮದ ಹೋರಾಟಗಾರರು ಹಾಗೂ ನಮ್ಮ ಗ್ರಾಮದ ಎಲ್ಲ ಯುವ ಮಿತ್ರರು ಹಗಲಿರುಳು ವಿಧಾನಸಭಾ ಅಧಿವೇಶನ ಇರಲಿ, ಯಾವುದೇ ಒಂದು ಚಳವಳಿ ಇರಲಿ ಅಥವಾ ಯಾವುದೇ ಒಂದು ಕಾಲಕ್ಕೆ ತಕ್ಕಂತೆ ಇಲ್ಲಿ ನಮ್ಮ ಜಿಲ್ಲೆಗೆ ಹಾಗೂ ನಮ್ಮ ಕಿತ್ತೂರಿಗೆ ಆಗಮಿಸಿರುವಂತಹ ಎಲ್ಲ ಮಂತ್ರಿಗಳು ಹಾಗೂ ಮುಖ್ಯಮಂತ್ರಿ ಆಗಿರಲಿ ಎಲ್ಲರನ್ನು ನಾವು ಹೋರಾಟದ ಪರವಾಗಿ ಅವರನ್ನ ಭೇಟಿಯಾಗಿ ಹಲವಾರು ಕಷ್ಟಗಳ ಕಾರ್ಪಣ್ಯಗಳನ್ನು ಎದುರಿಸಿ ನಾವು ಕೇವಲ 6 ಜನರ ಒಂದು ಪಂಚಾಯಿತಿಯನ್ನ ನಾವು ತರಬೇಕಂತ ಪ್ರಯತ್ನ ಪಟ್ಟಾಗ ಮೊದಲಿನ ಶಾಸಕರಂತ ಮಾದೇಶಣ್ಣ ದೊಡ್ಡಗೌಡರವರು ತಮ್ಮ ಪರಿಶ್ರಮ ಮುಖಾಂತರ ಹೊಸ ಪಂಚಾಯಿತಿಯನ್ನ ಇಲ್ಲಿ ಒದಗಿಸಿಕೊಟ್ರು. ಅದೇ ರೀತಿಯಾಗಿ ಅಮರಾಪುರ ಹಾಗೂ ವೀರಾಪುರ ಗ್ರಾಮಗಳು 40 ವರ್ಷದಿಂದ ಹಿಂದು ಉಳಿದಿದ್ವಿ. ಈ ಹಿಂದುಳಿದ ಗ್ರಾಮಕ್ಕೆ ಅವರು ಒಂದು ಚಾಲನೆಯನ್ನ ನೀಡಿದ್ರು. ಅದೇ ರೀತಿಯಾಗಿ ನಮ್ಮ ಮಾಜಿ 200 ಶಾಸಕರಂತ DB ಇನಾಮದಾರ್ ಸಾಹೇಬರು 4 ಕೋಟಿ ವೆಚ್ಚದಲ್ಲಿ ಒಂದು ಹೊಸ ರಸ್ತೆಯನ್ನ ನಿರ್ಮಾಣ ಮಾಡಿದ್ರು. ಅಲ್ಲಿಂದ ನಮ್ಮ ಅಮರಾಪುರ ಹಾಗೂ ವೀರಾಪುರ ಗ್ರಾಮದ ಒಂದು ಅಭಿವೃದ್ಧಿ ಪರ್ವ ಹಂಗೆ ಮುಂದುವರಿತಾ ಬಂತು. ಅದೇ ರೀತಿಯಾಗಿ ನಮ್ಮ ಪತ್ರಕರ್ತರಾದಂತ ಎಲ್ಲಿಂದ ಬಂದ ನಿಂದೆತ್ತ ಸಂಬಂಧವೇ ಅಂತಲ್ಲ, ಆ ರೀತಿಯಾಗಿ ಪತ್ರಕರ್ತರಾದಂತ ಬಸವರಾಜ್ ಅವರು ಬಂದು ತಮ್ಮ ರಕ್ತದಲ್ಲಿ ಪ್ರಧಾನಮಂತ್ರಿ ಅವರಿಗೆ ಲೆಟರ್ ಅನ್ನು ಬರೆದು ಅದೇ ರೀತಿಯಾಗಿ ಇದೇ ಸಂದರ್ಭದಲ್ಲಿ ಕಿತ್ತೂರು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳು ಆದ ನಿಂಗಪ್ಪ ಮಸಲಿ, ಪಂಚಾಯತ್ ರಾಜ್ ಇಂಜಿನಿಯರಿಂಗ್ ಇಲಾಖೆ ಸಹಾಯಕ ಅಭಿಯಂತರರಾದ ಮಹೇಶ್ ಹುಲಿ, AD ವಿಜಯಕುಮಾರ್ ಪಾಟೀಲ್, ಅಧ್ಯಕ್ಷ ಅಲಿ ಸಾಬ್ ತಳಗಡೆ, ಉಪಾಧ್ಯಕ್ಷ ಮಂಜು ಸಾಧು, ಮುಖಂಡ ಶೋನ್ಗೌಡ ಪಾಟೀಲ್, ಬಸನಗೌಡ ಪಾಟೀಲ್, PDO ಸೂರಮ್ಮ ಪಾಟೀಲ್ ಸೇರಿದಂತೆ ಎಲ್ಲ ಗ್ರಾಮಸ್ಥರು ಉಪಸ್ಥಿತರಿದ್ದರು. ಬ್ಯೂರೋ ರಿಪೋರ್ಟ್ ಬಸವರಾಜು, ಭಾರತ ವೈಭವ ನ್ಯೂಸ್, ಕಿತ್ತೂರು. Thanks for watching Read, Discuss and Debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News 5 Channel and BV Fast Web News from all the talukas of Karnataka, Goa and Maharashtra. If interested, send your resume to 9019229369.